ಹಾರ್ಮ್ಫುಲ್ ಗ್ಯಾಸಸ್ ಬಿಡುಗಡೆ ಆಗೋದಿಲ್ಲ. ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನಾವು ಮಿಲೆಟ್ ಮಿಲ್ಕ್ನ ಕುಡಿಯೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು, ಫೈಟೋಕೆಮಿಕಲ್ಗಳು, ಆಂಟಿ ಆಕ್ಸಿಡೆಂಟ್ಸು ಇವೆಲ್ಲ ಇರೋದ್ರಿಂದ ಮನುಷ್ಯನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ಷಿತಾ, 9ನೇ ತರಗತಿ. ಈ ಥರ ಜನರಲ್ಲಿ ಅವಗಾಹನ ಜಾಸ್ತಿ ಆಗೋದ್ರಿಂದ ಮಿಲೆಟ್ ವೇಸ್ಟ್ ಬರೋದು ಜಾಸ್ತಿ ಆಯಿತು. ಈ ಮಿಲೆಟ್ ವೇಸ್ಟ್ ಪ್ರೆಸೆಂಟ್ ಸುಳಿತಾರೆ, ಹಸುಗಾಗ್ತದೆ. ಈ ಥರ ಸುಳಿದ್ರೆ ಏನಾಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ಮು, ಗ್ಲೋಬಲ್ ವಾರ್ಮಿಂಗು, ಎನ್ವಿರಾನ್ಮೆಂಟ್ ಚೇಂಜು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋ ಚಾನ್ಸ್ ಇದೆ. ಮತ್ತು ಕರ್ನಾಟಕದಲ್ಲಿ ಆದರೆ 30 ಲಕ್ಷ ಟನ್ ವೇಸ್ಟ್ ಬರ್ತಾ ಇದೆ. ಇಂಡಿಯಾದಲ್ಲಾದರೆ 5 ಲಕ್ಷ ಟನ್ ವೇಸ್ಟ್ ಬರ್ತಾ ಇದೆ. ನಾವು ವೇಸ್ಟ್ ಉಪಯೋಗಿಸಿ ಇವೆಲ್ಲ ಮಾಡ್ತಾ ಇದ್ದೀರಿ. ಮತ್ತು ಈ ಬ್ರಿಕೆಟ್ಸ್, ಕಟ್ಲೆಟ್ಸ್ ಎಲ್ಲ ಬಂದ್ ಮಾಡುವುದರಿಂದ ಇದು ಆಸರು ಮಾಡೋ ಪರಿಣಾಮ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಮತ್ತು ಇದು ಲೋ ರಿಕ್ವೈರ್ಮೆಂಟ್ ಕೂಡ ವಿಜ್ಞಾನದ ಮುಖಾಂತರ ಅರಿವನ್ನು, ಜ್ಞಾನವನ್ನು ತುಂಬಿದಾಗ ಮುಂದೆ ಉನ್ನತವಾದಂತಹ ಎತ್ತರಕ್ಕೆ ಬೆಳಗಿ ದೇಶವನ್ನು ವಿಜ್ಞಾನದ ಮಾಡಲಿ ತಮ್ಮ ಜ್ಞಾನವನ್ನು ತುಂಬಿಸಿಕೊಳ್ಳಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಮ್ಮ ಒಂದು ಚಾನಲ್ ವಿಜ್ಞಾನ ಪ್ರಯೋಗವನ್ನು ಸ್ಥಾಪನೆ ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಮೂಷಿಕ ವಾಹನ. ಸಹಪಾಠಿಗಳೊಂದಿಗೆ ಇರ್ಬೋದು, ತನ್ನ ಸ್ನೇಹಿತರೊಂದಿಗೆ ಇರ್ಬೋದು, ಅಥವಾ ಗುಂಪಿನಲ್ಲಾಗಲಿ ಒಳ್ಳೆಯ ಒಂದು ಬಾಂಧವ್ಯವನ್ನ ಮತ್ತೆ ಪ್ರೋತ್ಸಾಹವನ್ನ ಮತ್ತು ಉತ್ತಮವಾದಂತಹ ಸಂವಹನ ನಡೆಸಿರುವಂತಹ ವ್ಯಕ್ತಿಗಳೇ ಉತ್ತಮ ನಾಯಕರಾಗೋದಕ್ಕೆ ಸಾಧ್ಯ. ಆ ರೀತಿ ಇಂದು ನಮ್ಮ ಶಾಲೆಯಲ್ಲಿ ಉತ್ತಮ ನಾಯಕಿ ಹಾಗೂ ನಾಯಕರ ಪ್ರಶಸ್ತಿಯನ್ನು ಪಡ್ಕೊಳ್ಳಕ್ಕೆ ಮುಂದಾಗ್ತಾ ಇದ್ದಾರೆ 10ನೇ ತರಗತಿ ವಿದ್ಯಾರ್ಥಿನಿಯಾದಂತಹ ಪವಿತ್ರ ಎಂ. ಇವರು ಶಿವಜ್ಞಾನ ವಿದ್ಯಾರ್ಥಿ ಕೇಂದ್ರ ಯಳಗೊಂಡಹಳ್ಳಿ. ಇವರು ಸಹ 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಧನವನ್ನ ನೀಡಿದರೆ 10ನೇ ತರಗತಿ ವಿದ್ಯಾರ್ಥಿಗಳು ಬಂದು ಸ್ವೀಕರಿಸಬೇಕು. ಬಹುಮಾನ ಹೇಗೆ ಕೊಡೋದು ಶಿಕ್ಷಕರಿಗೆ? ಒಬ್ಬರು ಕೊಟ್ಟರೆ ಇನ್ನೊಬ್ಬರು ಆಗಬಹುದು ಅಂತ ಆಗಬಹುದು ಅನ್ಸುತ್ತೆ. ಅದಕ್ಕೆ ನಾನು ಒಂದು ಚಿಕ್ಕದೊಂದು ಪ್ಲಾನ್ ಮಾಡಿದೆ. ಶಿಕ್ಷಕರನ್ನ ಸೇರಿಸಿ ನೀವು ಒಂದು ವೋಟ್ ಮಾಡಿ. ನಿಮ್ಗೂ ವೋಟ್ ಮಾಡಬೇಡಿ, ನಿಮ್ಮನ್ನ ನೀವು ಹೆಸರು ಹಾಕೋಬೇಡಿ, ಬೇರೆ ಹೆಸರು ಹಾಕಿ. ಅದೆಲ್ಲ ಯಾರಿಗೂ ಗೊತ್ತಿಲ್ಲ, ಬರೀ ನನಗೆ ಮಾತ್ರ ಗೊತ್ತದು. ಸೊ ಅವರೆಲ್ಲ ಹಾಕಿದ್ದು ಒಬ್ಬರು ಶಿಕ್ಷಕರು ಮಾತ್ರ. ಅವರು ಯಾರಿರ್ಬೋದು? MK ಸರ್. ಸೊ ಎಂ ಕೃಷ್ಣಪ್ಪನವರು ಬಹಳ ದುಡಿತಾ ಇದ್ದಾರೆ. ಬೆಳಗ್ಗೆ ರಾತ್ರಿ ನಾನು ಬೆಳಗ್ಗೆ ರಾತ್ರಿ ದುಡಿತಾರೆ, ನಾನು ಬರೀ ಮನಸ್ಸಲ್ಲಿ ದುಡಿತಾ ಇದ್ದೀನಿ. ಅವರು ಕೈ ಮಣ್ಣು ಮಾಡ್ಕೊಂಡು ದುಡಿತಾ ಇದ್ದಾರೆ. ಅವರು ತಲೆ ಬಿಸಿ ಮಾಡ್ಕೊಳ್ತಾರೆ, ಕೈ ಆದ್ರೂ ಯಾವಾಗ ನೊಪ್ಪಣೆ ಕೆಲಸ ಮಾಡ್ತಾ ಇದ್ದಾರೆ. ಈ ಶಾಲೆಗೆ ಅವರು ಇಷ್ಟು ದುಡಿತಾ ಇರೋದು, ಇನ್ನೂ ದುಡಿಲಿ, ಇನ್ನೂ ಮುಂದೆ ಬರ್ಲಿ, ಮಕ್ಕಳು ಇನ್ನೂ ಮುಂದೆ ಇರಲಿ ಅಂತ ಹಾರೈಸಿ ಅವರಿಗೆ ಒಂದು ಮಾಡಿಸಿರೋದು. ಇದನ್ನ ಮಾಡಿಸಿರೋರು ನಮ್ಮ ಸ್ನೇಹಿತರಾದ ವಿಕ್ರಾಂತ್ ಮಂಜುನಾಥ್ ಅಂತ ಅವರು, ಸುಮಿತ್ರಾ ಮಂಜುನಾಥ್ ಸ್ಮರಣ ಅಂತ ಅವರ ಮಗ. ನಮ್ಮ ಶಾಲೆಯಲ್ಲಿ
ಇರುವಂತಹ ಮತ್ತೆ ನಮ್ಮ ಶಾಲೆಯ ಆವರಣದಲ್ಲಿರುವಂತಹ ಎಲ್ಲಾ ಸಸ್ಯಗಳ ಮತ್ತೆ ವೈಜ್ಞಾನಿಕ ಹೆಸರುಗಳನ್ನ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ, ಅದನ್ನ ನಮ್ಮ ಜೊತೆ ಇದ್ದು ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಎಲ್ಲ ಮಾಡಿದ್ವಿ. ಮತ್ತೆ ಅದನ್ನ ಒಂದು ಬುಕ್ ತರ ಮಾಡಿಕೊಟ್ಟು ಸರ್ ನಮ್ಗೆ ಕೊಟ್ಟಿದ್ದಾರೆ. ಆ ಬುಕ್ ಅನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯರಿಂದ ಪ್ರಾರಂಭ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾರೆ. ಕರ್ನಾಟಕದ ಯಾವ ಶಾಲೆಗಳಿಗೂ ಮಾಡಿರೋದಿಲ್ಲ. ತಿಳ್ಕೊಳ್ಳಿ, ನಿಮ್ಮ ಶಾಲೆಗೆ ಬಗ್ಗೆ ನಿಮ್ಗೆ ಅಭಿಮಾನ ಇರಬೇಕು. ಇಂಥ ಪುಸ್ತಕನ ಇನ್ಯಾವ ಶಾಲೆಯಲ್ಲೂ ನಾನು ನೋಡಿಲ್ಲ. ಅದು ಗೊತ್ತಾಯ್ತಾ ನಾನು ಹೇಳಿದ್ದು? ಅಭಿಮಾನ ಪಡ್ಕೋಬೇಕು ನೀವು, ಆಮೇಲೆ ಕಲ್ತ್ಕೋಬೇಕು, ಬರೀ ಮಾಡಿದ್ದಲ್ಲ. ಸೊ ಇವತ್ತೇನು ಹೆಚ್ಚಿನ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೀವಿ, ಅವ್ರಿಗೆ ಈ ಒಂದು ಸಂಸ್ಥೆ ಕಡೆಯಿಂದ ಅನೇಕ ಒಂದು ಬಹುಮಾನಗಳು ಸಿಕ್ಕಿದೆ. ನಮ್ಮ ಈ ಮೆತ್ತೂರು ಗ್ರಾಮಕ್ಕೆ ವಿಶೇಷವಾಗಿ ನೀಟ ಊರು ಅಂತ ಹೇಳ್ಬೋದು. ನೀಟ ಅಂದ್ರೆ ಹಿಂದಿನಲ್ಲಿ ಸ್ವೀಟ್ ಅಂತ, ಅಂದ್ರೆ ಮಧುರವಾಗಿರ್ತಕ್ಕಂಥ ಒಂದು ಜನಗಳು ಇರ್ತಕ್ಕಂಥ ಒಂದು ಊರು. ಸೊ ಈ ಒಂದು ಗ್ರಾಮದಲ್ಲಿ ಇಷ್ಟೊಂದು ಇಂಟೀರಿಯರ್ ಪ್ಲೇಸ್, ಇಲ್ಲಿ ಕೂಡ ಇಷ್ಟು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನ ಬಹಳ ಒಂದು ವಿಶಾಲವಾದಂತ ಮನಸ್ಸಿಟ್ಕೊಂಡು ವಿಶಾಲವಾದಂತ ಹೃದಯ ಇಟ್ಕೊಂಡು ಇಲ್ಲಿ ಸ್ಥಾಪನೆ ಮಾಡಿದ್ರು. ಇಷ್ಟು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ತಯಾರು ಮಾಡಿರೋದು ನನಗೆ ಬಹಳಷ್ಟು ಖುಷಿ ತರ್ತಾ ಇದೆ. ಇದರಲ್ಲಿ ತಾವೆಲ್ಲ ಯಾರೆಲ್ಲ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೀರಿ, ಅವರು ಮುಂದಿನ ಏನು ಕ್ಲಾಸಸ್ ನಲ್ಲಿ ಬರ್ತಾರೆ ವಿದ್ಯಾರ್ಥಿಗಳು, ಅವರೆಲ್ಲರಿಗೂ ಕೂಡ ನೀವು ಸ್ಫೂರ್ತಿ ಆಗಿದ್ದೀರ. ನೆಕ್ಸ್ಟ್ ಟೈಮ್ 1 to all ಎಲ್ಲರೂ ಕೂಡ above 500 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು ಅಂತ ಇವತ್ತು ಸರ್ ಎಲ್ಲರೂ ಕೂಡ ನಾವೆಲ್ಲ ಸೇರಿ ಈ ರೀತಿ ಹೆಚ್ಚಿಗೆ ಅಂಕಗಳನ್ನು ಗಳಿಸ್ತಕ್ಕಂಥ ಮಕ್ಕಳಿಗೆ ಅವರು ಮುಂದಿನ ಜೀವನ ಚೆನ್ನಾಗಿ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ತರ ಒಂದು ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಅನ್ನ ನಮ್ಮ ಒಂದು ಎಲ್ಲ ಆರ್ಗನೈಸೇಷನ್ ಸೇರಿ ನಾವು ಮುಂದೆ ಮಾಡ್ತಾರೆ. ನನಗೆ ನಾವೇ ಭಾವಿಸ್ತಾ ಇದ್ವಿ, ಬೆಂಚಿಗೆ ನಿಲ್ಲಿಸೋದು, ಕ್ಲಾಸ್ ಹೊರಗೆ ನಿಲ್ಲಿಸೋದು, ಮೈಯೆಲ್ಲ ಚೆಚ್ಚೋದು, ಆ ಥರ ಎಜುಕೇಶನ್ ಸಿಸ್ಟಮ್ ಇತ್ತು. ಇವಾಗ ಎಷ್ಟು ಬದಲಾಗಿದ್ದೀವಿ ನಾವು. ಅದು ಸ್ವತಂತ್ರ ಬಂದೋಸ್ಕರ ನಾನು ಸ್ಟೂಡೆಂಟ್ ಆಗಿದ್ದೆ. 50 ವರ್ಷದ ಮೇಲೆ ಆಯಿತು. ನಮ್ಮ ಸ್ಕೂಲಲ್ಲಿ ತುಂಬ ಉದಾಹರಣೆ ಆಗಿದೆ. ಇದೆಲ್ಲ ಸ್ಕೂಲಿಗೆ ಹೋಗೋದು ಅಂತೂ ಒಳ್ಳೆ ಇದು ಖುಷಿಯಾಗಿ ಬರ್ತಿದ್ವಿ ನೀವು. ಯಾಕೆಂದರೆ ಈಗಿನ ಪರಿಸ್ಥಿತಿ ಆಗಿದೆ. ಮೇಷ್ಟ್ರು ಅಷ್ಟು ಚೆನ್ನಾಗಿದ್ದಾರೆ. ಅವರ ಹೇಳಿದಾಗೆ ನೀವು ಕೇಳಿ ಚೆನ್ನಾಗಿ ಓದಬೇಕು. ನಾನು ನಿಮ್ಮ ಥರನೇ ಹಳ್ಳಿ ಹುಡುಗ ಆಗಿದೆ. ನೀವೆಲ್ಲ ಪ್ಯಾಂಟ್ ಹಾಕೊಂಡು ಬಂದಿದ್ದೀರಿ, ನಾನು ಚಡ್ಡಿ ಹಾಕೊಂಡು ಬಂದಿದ್ದೆ. ಈ ಚಡ್ಡಿ ಒಂದು ಶರ್ಟ್ ಅಷ್ಟೇ, ನೀವು ಬಿಟ್ಟಿಲ್ಲ. ಆ ಥರ ಹಳ್ಳಿಗಳು ಬೆಳೆದೆ. ಅಷ್ಟೆಲ್ಲ ಓದಿಸ್ಕೊಂಡ್ರೆ ಮೇಷ್ಟ್ರುಗಳಿಗೆ. ಆದರೂ ಸೈನ್ಸಲ್ಲಿ ಇಂಟ್ರೆಸ್ಟ್ ಬಂದಿದ್ದು ಓದಿದೆ. ಅಂದರೆ ಎಂಥ ಪರಿಸ್ಥಿತಿಯಲ್ಲೂ ನಾವು ಓದ್ಬೋದು. ಆಮೇಲೆ ಹಳ್ಳಿ ಸ್ಕೂಲಲ್ಲಿ ಓದಿದೆ. ಹಳ್ಳಿ ಸ್ಕೂಲಲ್ಲಿ ಜಾಣ ಅನಿಸ್ಕೊಂಡಿದ್ದೆ. ಹಳ್ಳಿ ಸ್ಕೂಲಲ್ಲೇ ಸ್ವಲ್ಪ ಜಾಣ ಅಂತ. ಆದರೆ ಟೌನಿಗೆ ಬಂದೆ. ಆಮೇಲೆ ಟೌನಿಗೆ ಬಂದರೆ ನಾವು ಇಂಗ್ಲೀಷೇ ಬರ್ತಿರ್ಲಿಲ್ಲ, ಒಂದು ಅಕ್ಷರನೂ ಮಾತಾಡೋಕೆ ಗೊತ್ತಿರಲಿಲ್ಲ. ಅವರೆಲ್ಲ ಹಳ್ಳಿ ಬೇಟೆ ಒಳಗೆ ಬೆಳೆದವರು ಹುಡುಗರು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಿದ್ರು ಏನೋ, ಅವರಿಗೆಲ್ಲ ಇಂಗ್ಲೀಷ್ ಬರ್ತಾಯಿತ್ತು. ಹಳ್ಳಿಗೆ ಅಲ್ಲೂ ನಾನು ಅಂತ ಕಮ್ಮಿ ಮಾಡಲಿಲ್ಲ. ಆಮೇಲೆ ಸೆಂಟ್ರಲ್ ಕಾಲೇಜಿಗೆ ಬಂದರೆ ಒಳ್ಳೆ ಫ್ಯಾಷನ್ ಹಾಕೊಂಡು ಬರ್ತಾಯಿದ್ರು. ನಾವು ಅದೇ ಅವೆಲ್ಲ ನಾನು ಪಂಚೆ ಉಟ್ಕೊಂಡು ಹೋಗ್ತಾಯಿದ್ದೆ ಕಾಲೇಜಿಗೆ. ಯಾಕೆಂದರೆ ಅದೇ ಅಷ್ಟೇ ಇದ್ದಿದ್ದು. ಚಪ್ಪಲಿ ಒಂದು ಹವಾಯಿ ಚಪ್ಪಲಿ ಒಂದು ಪಂಚೆ ಉಟ್ಕೊಂಡು ಹೋಗ್ತಾಯಿದ್ದೆ. ಆದರೂ ಓದಿದೆ. ಸೊ ಬಿಸಿ ನಿಮ್ಮ ಬಡತನ ಅನ್ನೋದು ನಿಮ್ಮ ಓದಿಗೆ ತೊಂದರೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಬಡತನ ಇದ್ದರೆ ನೀವು ಚೆನ್ನಾಗಿ ಓದ್ತೀರಿ. ಯಾಕೆಂದರೆ ನಿಮ್ಮ ತಂದೆ ತಾಯಿ ಪಟ್ಟು ಕಷ್ಟಗಳು ನೀವು ಬಿಡಬಾರ್ದು ಅಂತ. ನೀವು ಅವರಿಗೆ ಸುಖ ಕೊಡಬೇಕು. ನೀವು ಬೆಳೆದು ದೊಡ್ಡವರಾದ್ಮೇಲೆ ನೀವು ನಿಮ್ಮ ತಂದೆ ತಾಯಿಗಳನ್ನ ಸುಖವಾಗಿ ಇಟ್ಕೊಂಡಿರ್ಬೇಕು ಅಂತ. ಖಂಡಿತ ಸಾಧ್ಯ. ನೀವು ಇವಾಗ ಒಂದು 3-4 ವರ್ಷ ನಿಯತ್ತಿಂದ ಕೆಲಸ ಮಾಡಿದರೆ ನೀವು PUC ಚೆನ್ನಾಗಿ ಮಾರ್ಕ್ಸ್ ಹೇಳಿದ್ರೆ ನಿಮ್ಗೆ ಬೇಕಾದ ಸಬ್ಜೆಕ್ಟಲ್ಲಿ ಓದ್ಬೋದು. ಆದಮೇಲೆ ಇನ್ನೊಂದು ಹೇಳ್ತೀನಿ, ಜನಗಳು ಇಂಜಿನಿಯರಿಂಗ್ ಮಾಡಬೇಕು, ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, ಮೆಡಿಸಿನ್ ಮಾಡಬೇಕು, ಭ್ರಮೆ ಅದು. ನೀವು ಯಾವುದನ್ನೇ ಮಾಡಿ ಚೆನ್ನಾಗಿ ಮಾಡಿದರೆ ನೀವು ಮುಂದೆ ಬರ್ತೀವಿ. ನೀವು ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಅದರಲ್ಲೇ ಬೆಸ್ಟಾಗಿ ಮಾಡಬೇಕು. ಇಲ್ಲಿ ಬಂದಾಗ ಹೇಳಿದರು, ಮೇಷ್ಟ್ರು ಇಲ್ಲಿನ ಊರಿನ ಒಬ್ಬರು ಮಗ ಅದೇನೋ ಫುಡ್ಡು ಪ್ರಾಡಕ್ಟು ಕೋವಿಡ್ ಟೈಮಲ್ಲಿ
ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ಮಾಡಿದ್ದಾರೆ ಅಂತ. ಆ ಥರ ನೀವು ಅದನ್ನೇ ದೊಡ್ಡದು ಮಾಡ್ಬೋದು. ಇವಾಗ ಬೆಂಗಳೂರಲ್ಲಿ ಬರುಕಲೆ ಅಂತ ಒಂದು ತಿಂಡಿ ಮಾರೋ ಅಂಗಡಿ ಒಂದು ಗುಡಿಸಲು ಹಾಕೊಂಡು ತಿಂಡಿ ಮಾಡ್ಬೋದು. ಇವಾಗ ಅವ್ರ ತಿಂಡಿ ಅಮೆರಿಕಾದಲ್ಲೂ ಮಾಡ್ತಾ ಇದ್ದಾರೆ. 1 ವರ್ಷ 2 ವರ್ಷದಲ್ಲಿ ಎಲ್ಲ ಇಂಡಿಯಾದ ಎಲ್ಲ ಬೆಳೆಗಳಿಗೂ ತಿಂಡಿ ಮಾಡ್ತಾ ಇದ್ದಾರೆ. ಹೀಗೆ ನೀವು ಚೆನ್ನಾಗಿ ನಿಯಂತ್ರಿತ ಕೆಲಸ ಮಾಡಿದರೆ ನೀವು ಯಾವುದು B.Com ಓದ್ಬೋದು ಇದು. ಆದರೆ ನೀವು ಯಾವ್ದು ಓದ್ತೀರೋ ಅದರಲ್ಲಿ ಬೆಸ್ಟ್ ನಕ್ಷತ್ರ ಎಷ್ಟು ಜನ ನೋಡಿದ್ದೀನಿ. ಧ್ರುವ ನಕ್ಷತ್ರ ಎಲ್ಲಿ ಕಾಣಿಸುತ್ತೆ ಗೊತ್ತಾ? ಧ್ರುವ ನಕ್ಷತ್ರ ಆಕಾಶದಲ್ಲಿ ಎಲ್ಲಿ ಕಡೆ ಸಮುದ್ರಯಾನ ಮಾಡ್ತಾ ಇದ್ರಲ್ಲ ಆ ಕ್ಯಾಪ್ಟನ್, ಸಮುದ್ರದ ಹಡಗಿನ ಕ್ಯಾಪ್ಟನ್, ಅವಾಗೆಲ್ಲ ಹಡಗದ ಮೆಷಿನ್ ಇಲ್ಲ, ಹುಟ್ಟಾಕೊಂಡು ಹೋಗ್ತಾ ಇದ್ರು ದೇಶದಿಂದ ದೇಶಕ್ಕೆ. ಅವರಿಗೆ ಆ ಪೋಲ್ ಸ್ಟಾರ್ ಬಹಳ ಮುಖ್ಯವಾಗಿತ್ತು. ಯಾಕೆ ನೀವು ಸಮುದ್ರದಲ್ಲಿ ಒಳಗೆ ಹೋಗ್ಬಿಡ್ತೀವಿ, ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀರಿ ನಿಮಗೆ ದಿಕ್ಕೇ ಗೊತ್ತಾಗಲ್ಲ. ಆ ಪೋಲ್ ಸ್ಟಾರ್ ನೋಡಿದ್ರೆ ಅದು ಉತ್ತರ ಅಂತ. ಪೋಲ್ ಸ್ಟಾರ್ ಯಾವಾಗಲೂ ಉತ್ತರ. ಬೇರೆ ಸ್ಟಾರ್ಸ್ ಆದರೆ ಒಂದ್ಸಲ ಅಲ್ಲಿ ಪೂರ್ವದಲ್ಲಿ ಹುಟ್ಟಿರುತ್ತೆ, ಮೇಲಕ್ಕೆ 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 ಮೇಲೆ ಪಶ್ಚಿಮದಲ್ಲಿ ಮುಳುಗ್ಬಿಡುತ್ತೆ. ಮುಳುಗದೇ ಇರೋ ನಕ್ಷತ್ರ ಅಂದರೆ ಯಾವಾಗಲೂ ಅಲ್ಲೇ ಇರೋ ನಕ್ಷತ್ರ ಅಂದರೆ ಪೋಲ್ ಸ್ಟಾರ್ ಇದ್ದಲ್ಲೇ ಇರುತ್ತೆ. ಯಾಕೆ ಪೋಲ್ ಸ್ಟಾರಿನ ಸ್ಥಳ ಭೂಮಿ ತರ ತಿರುಗ್ತಾ ಇದೆ. ಆ ತಿರುಗೋ ಅಕ್ಷ ಇದೆಯಲ್ಲ, ಆ ಅಕ್ಷದ ಮೇಲಿದೆ ಆ ನಕ್ಷತ್ರ. ಫ್ಯಾನ್ ತಿರುಗ್ತಾ ಇದೆಯಲ್ಲ ನೋಡಿ, ಆ ಮಧ್ಯದ ಬಿಂದು ಇದೆಯಲ್ಲ ಅದು ಇದ್ದಲ್ಲೇ ಇದೆ. ಈಗ ತುದಿ ನೋಡಿ ಎಷ್ಟು ಸುತ್ತು ಹೋಗ್ತಾಳೆ, ಹತ್ರ ಬಂದರೆ ಅದು ಕಮ್ಮಿ ಆಗ್ತಾ ಇದೆ. ಆ ಒಂದು ಪಾಯಿಂಟ್ ಅಲ್ಲೇ ಇದೆ, ಅದು ಎಲ್ಲಿಗೂ ಹೋಗ್ತಾ ಇಲ್ಲ, ನ್ಯೂಟ್ರಲ್ ಪಾಯಿಂಟು. ಅರ್ಥ ಆಯ್ತಾ? ನೋಡಿ ವೇಗ ಯಾವ್ದು ಜಾಸ್ತಿ, ತುದಿ ಒಳಗೆ ವೇಗ ಜಾಸ್ತಿನೋ ಒಳಗೆ ವೇಗ ಜಾಸ್ತಿನೋ? ಈ ಲೆಕ್ಕೆ ಈಗ ಹೋಗ್ತಾ ಇದ್ರೆ ಇಲ್ಲಿ ವೇಗ ಜಾಸ್ತಿನೋ ಇಲ್ಲಿ ವೇಗ ಜಾಸ್ತಿನೋ? ನೀವು ಗೇಟ್ ಕಟ್ಟಿದ್ರೆ ಗೇಟಿನ ತುದಿ ಜಾಸ್ತಿ ಹೋಗುತ್ತೋ ಗೇಟಿನ ಬುಡ ಜಾಸ್ತಿ ಹೋಗುತ್ತೋ? ತುದಿ ಎಷ್ಟು ವೇಗವಾಗಿ ಹೋಗ್ತಾ ಇದೆ, ಬುಡ ಜಸ್ಟ್ ಈ ಬುಡ ಪೂರ್ತಿ ತಿನ್ಬೇಕು ಹೋದರೆ ಅದು ಹೋಗೋದೇ ಇಲ್ಲ. ಅಕ್ಷ ಒಂದು ಅಲ್ಲೇ ಇದೆ, ಆ ಅಕ್ಷದ ಮೇಲೆ ಧ್ರುವ ನಕ್ಷತ್ರ ಇದೆ. ಹಾಗಾಗಿ ಅದು ಯಾವಾಗಲೂ ಅದೇ ನಕ್ಷತ್ರದಿಂದ ಬೆಳಕು ಹೊರಡಬೇಕು, ಅದು ಭೂಮಿಗೆ ಬರಬೇಕು, ನೀವು ಕಣ್ಣು ಒಳಗೆ ಹೋಗಬೇಕು, ಆವಾಗ ಧ್ರುವ ನಕ್ಷತ್ರ ನಿಮಗೆ ಕಾಣಿಸುತ್ತೆ. ಆದರೆ ಅದು 50,000 ವರ್ಷ ತಗೊಂಡ್ಬಿಡುತ್ತಲ್ಲ ಬೆಳಕು ಅಲ್ಲಿಂದ ಬರೋಕೆ. ಸೊ 50,000 ವರ್ಷದಿಂದ ಧ್ರುವ ನಕ್ಷತ್ರ ಅಲ್ಲಿಂದ ಇವತ್ತು ನಿಮಗೆ ಕಾಣಿಸುತ್ತೆ. ಇದು ಒಡೆದೋಗಿ ಧ್ರುವ ನಕ್ಷತ್ರ ಡಮ್ ಅಂತ ಸಿಗೋಗ್ಬಿಡ್ತು. ಇನ್ನು 50,000 ವರ್ಷ ಕಾಣ್ತಾನೆ ಇರುತ್ತೆ ಧ್ರುವ ನಕ್ಷತ್ರ ಅಲ್ಲಿ ಎಲ್ಲಿಯೂ ಅಲ್ಲೇ. ಯಾಕಂದ್ರೆ ಬೆಳಕು ಬರ್ತಾ ಇದೆಯಲ್ಲ, 50,000 ವರ್ಷದ ಮೇಲೆ ಆ ಪೆಟಾಕಿ ಥರ ಡಮ್ ಬಂದಿದ್ದು ಆ ಬೆಳಕು ಬರುತ್ತೆ. 50,000 ವರ್ಷದ ಮೇಲೆ ಎಲ್ಲರೂ ನೋಡ್ತಾ ಇದ್ದಾರೆ, ಆವಾಗ ಧ್ರುವ ನಕ್ಷತ್ರ ಸದ್ಯದಲ್ಲಿ ಬರಬೇಕು ಅಂತ. ಬೆಳಕಿಗೆ ಟೈಮೇ ಬೇಡ ಅಲ್ಲಿಂದ ಇಲ್ಲಿ ಬರೋದಕ್ಕೆ. ಲಕ್ಷದೇ ಒಂದು, ಕೋಟಿನೇ ಒಂದು, ಕೋಟಿ ಭಾಗದಲ್ಲಿ ಒಂದು ಟೈಮು ಬೇಡ ಅದಕ್ಕೆ. ಎಷ್ಟು ಲೆಕ್ಕ ಹಾಕೋದು ನೀವು ತರಿಸ್ಕೋಬೇಕು. ಬಟ್ ಸೂರ್ಯ ಎಷ್ಟು ದೂರ ಇದ್ದರೆ 8 ನಿಮಿಷ ಬೇಕಾಗುತ್ತೆ ಸೂರ್ಯನಿಗೆ. ಈ ಕ್ಷಣದಲ್ಲಿ ಸೂರ್ಯ ಸಿಡಿದೋದ ಅನ್ಕೊಳ್ಳೋಣ, ಟಮ್ ಅಂತ ಪೆಟ್ಟಾಗಿ ಸೂರ್ಯ ಸಿಡಿದೋದ. ನಿಮಗೆ ಯಾವಾಗ ಗೊತ್ತಾಗುತ್ತೆ? ನೀವು ಸೂರ್ಯ ಸಿದ್ಧ ಆಯ್ತು ಬೆಳೆ ಮುಗೀತು ಅಂತ ಹೇಳಿ ನೋಡ, ಉತ್ತರ ಹೇಳಿ. 8 ನಿಮಿಷ ತಗೊಳುತ್ತೆ ಬೆಳಕು ಸೂರ್ಯನಿಂದ ಬರೋಕ್ಕೆ. ನೀವು ಏನೇ ಕಾಣಿಸ್ಬೇಕಾದ್ರೂ ಅಲ್ಲಿಂದ ಹೊರಗೆ ಬೆಳಕು ನಿಮ್ಮ ಹತ್ರ ಬರಬೇಕು. ನೀವು ಕಾಣಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಮುಖ ಚಲಿಸ್ತಾ ಇರಬೇಕು, ನಿಮ್ಮ ಕಣ್ಣಿಗೆ ಬರ್ತಾ ಇದೆ ಅಂತ. ಇಲ್ಲೊಬ್ಬರು ಕಾಣಿಸೋಲ್ಲ. ಸೂರ್ಯನ ಬೆಳಕು ನಮ್ಮ ಕಣ್ಣಿಗೆ ಬಂದರೆ ಕಾಣಿಸುತ್ತೆ. ಸೂರ್ಯ ಇವಾಗ ಡಮ್ ಅನಿಸಿದ ಯಾವಾಗ ಗೊತ್ತಾಗುತ್ತೆ ನಿಮಗೆ? ಧೈರ್ಯ ಇಲ್ಲ. 8 ನಿಮಿಷ ಆದ್ಮೇಲೆ 8 ನಿಮಿಷದ ಮೇಲೆ ಗೊತ್ತಾಗುತ್ತೆ, ಅದಕ್ಕೆ ಮುಂಚೆ ಗೊತ್ತಾಗಲ್ಲ. ಯಾಕೆ ಸರಿ ಗೊತ್ತೀವಿ? ತಪ್ಪು ಮಾಡೋದೇನು ತಪ್ಪಲ್ಲ, ತಪ್ಪು ಮಾಡೋದು ಬಹಳ ಒಳ್ಳೆಯದು. ಎಷ್ಟು ಕೇಳಿದ ಪ್ರಶ್ನೆ ಉತ್ತರ ತಪ್ಪಾಗಿದ್ದು ಬಿಡಬಾರ್ದು. ಅಂತೂ ತುಂಬಾ ಒಂದು ಮಹಿಳೆಯ ಗರ್ಲ್ನಾಗಿ ನೀವೇನು ನಾನು ಬಾಯಿಗಿಂತ ಕಮ್ಮಿ ಅನ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಎಷ್ಟೇ ಹುಡುಗರಷ್ಟೇ ಒಂದು ಬರಕ್ಕೆ ಸಾಧ್ಯತೆ ಇದೆ. ಪ್ರೋತ್ಸಾಹ ಸಿಗ್ಬೇಕು. ಸ್ಕೂಲ್ನಲ್ಲಿ ಬೇಕಾದಷ್ಟು ಸಿಗ್ತಾ ಇದೆ, ಮನೇಲೂ ಸಿಗುತ್ತೆ. ಇವಾಗ ಯಾವ ತಂದೆ ತಾಯಿನೂ ಹೆಣ್ಮಕ್ಳು ಓದ್ಬಾರ್ದು ಅಂತ ಹೇಳಲ್ಲ. ನಮ್ಮ ಕಾಲದಲ್ಲಿ, ನಮ್ಮ ಜನರೇಷನ್ ಅಲ್ಲಿ ಹೆಣ್ಮಕ್ಳು ತುಂಬಾ PhD ಎಲ್ಲ ಮಾಡಿದ್ದೇ ಇಲ್ಲ.
ಇವಾಗಾದ್ರೆ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಸಾಧಿಸೋ ಅವಕಾಶ ಇದೆ. ಆ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಈ ಅವಕಾಶದ ಜೊತೆಗೆ ಅಷ್ಟೇ ಡೈವರ್ಷನ್ ಇದೆ. ಈ ಹಾಡು ಮೊಬೈಲ್ಗಳು, ಸಿನಿಮಾಗಳು ಅವೆಲ್ಲ ಇದೆ. ಆದ್ರೆ ಅದನ್ನ ನೀವು ಮಿತವಾಗಿ ಯೂಸ್ ಮಾಡ್ಕೊಂಡು ಟೈಮ್, ಇವಾಗ ಇಷ್ಟು ದಿನದಲ್ಲಿ ಇಷ್ಟು ಟೈಮ್ ಇದೆ, ಅಷ್ಟರಲ್ಲಿ ಮನರಂಜನೆಗೆ ಇಷ್ಟು ಟೈಮು, ಓದೋದಕ್ಕೆ ಇಷ್ಟು ಟೈಮು, ಆಟ ಆಡೋದಕ್ಕೆ ಇಷ್ಟು ಟೈಮು ಅಂತ ಸರಿಯಾಗಿ ಡಿವೈಡ್ ಮಾಡಿಕೊಂಡು ಒಳ್ಳೆ ಮನಸ್ಸು ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಏನನ್ ಬೇಕಾದ್ರೂ ಸಾಧಿಸ್ಬೋದು. ಆಸಕ್ತಿ ಇರ್ಬೇಕು, ಕ್ಯೂರಿಯಾಸಿಟಿ ಇರ್ಬೇಕು. ಇದನ್ನ ಕೇಳಿದ ಪ್ರಶ್ನೆಗಳು, ಪೂರ್ತಿ ಕೇಳಿದ ಪ್ರಶ್ನೆಗಳು ನಿಮಗೆ ಕ್ಯೂರಿಯಾಸಿಟಿ ಬರ್ಬೇಕು. ಇವು ಹೌದಲ್ವಾ, ನಾವ್ ಯಾಕೆ ಯೋಚನೆ ಮಾಡ್ಲಿಲ್ಲ ಇದನ್ನೆಲ್ಲ ಅಂತ. ಮನೆಗೆ ಹೋಗಿ ಪುಸ್ತಕ, ಇವಾಗ ಗೂಗಲ್ ಇದೆ, ಏನ್ ಬೇಕಾದ್ರೂ ನಿಮ್ ಉತ್ತರ ಕಂಡಿಟ್ಕೋಬಹುದು. ಆದ್ರೆ ಅಷ್ಟು ಕಂಡಿಟ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಬರ್ಬೇಕು. ಅವಾಗ ನೀವು ಮುಂದಕ್ಕೆ ಬರ್ತೀರಾ. ನಿಮ್ಗೆಲ್ಲ ಒಳ್ಳೆ ನೀವು ನಿಮ್ಮ ಪ್ರೌಢ ಶಿಕ್ಷಣದಲ್ಲಿ ಅವರ ಒಂದು ಇನ್ಸ್ಪಿರೇಷನ್ ಮಾತುಗಳನ್ನ ಕೇಳುವಂತ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಮಿತ್ತೂರು ಜಗದೀಶ್ ಸರ್ಗೆ ಐ ವಾಂಟ್ ಟು ಕಂಗ್ರಾಚುಲೇಟ್. ಯಾಕೆ ಮಾತನ್ನ ಹೇಳಿ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಮೋದಿ ಸರ್ ಹೇಳಿದ್ರು, ನಾನು ಕೂಡ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದಿರುವಂತಹ ಸ್ಟೂಡೆಂಟ್. ಓಕೆ, ಗ್ರಾಮಾಂತರದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು, ಬಟ್ ಈಗ ಪ್ರೆಸೆಂಟ್ ಸಿನಾರಿಯಾದಲ್ಲಿ ನಿಮಗೆ ಒಳ್ಳೆ ಎನ್ವೈರನ್ಮೆಂಟ್ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ಎಸ್ಪೆಷಲಿ ಈ ತರ ವಿಲೇಜ್ ಸೈಡ್ ಅಲ್ಲಿ ಮಿತ್ತೂರ್ ಸರ್ ಅಂತ ಒಬ್ಬ ಮಾರ್ಗದರ್ಶಕರು ಆ ಎಲ್ಲಾ ಸವಲತ್ತುಗಳನ್ನ ನಿಮಗೆ ಇಲ್ಲಿ ತರಲಿಕ್ಕೆ ಉತ್ಸುಕರಾಗಿದ್ದಾರೆ. ಅಂತವ್ರು ಸಿಗೋದು ತುಂಬಾ ರೇರ್. ನೀವು ಎಲ್ಲರೂ ಅದೃಷ್ಟಶಾಲಿಗಳು. ಅಂತ ಒಬ್ಬ ಮಾರ್ಗದರ್ಶಕರಿದ್ದಾರೆ. ಆ ಒಂದು ಮಾರ್ಗದರ್ಶಕದಲ್ಲಿ ನೀವು ಚೆನ್ನಾಗಿ ಬೆಳಿಬೇಕು. ನೀವು ಬೆಳೆದ್ರೆ ಆಟೋಮೆಟಿಕ್ ಆಗಿ ಸ್ಕೂಲಿಗೆ ರೆಕಗ್ನಿಷನ್ ಸಿಗತ್ತೆ, ಊರಿಗೆ ರೆಕಗ್ನಿಷನ್ ಸಿಗತ್ತೆ, ನಿಮ್ಮ ತಂದೆ ತಾಯಿಗಳಿಗೆ ರೆಕಗ್ನಿಷನ್ ಸಿಗುತ್ತೆ. ಈಗ ಮೇಡಮ್ ಹೇಳಿದಂಗೆ, ನೀವು ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ಗುರುಗಳಿಗೆ ಏನು ನೋಡ್ಬೇಕಾಗಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪೊಸಿಷನ್ ಹೋದ್ರೆ ಆಟೋಮೆಟಿಕ್ ಆಗಿ ನೀವು ಅದು ಕ್ರೆಡಿಟ್ ಅನ್ನ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ, ನಿಮ್ಮ ಟೀಚರ್ಸ್. ಪ್ರಭು ಕೆಂಪೇಗೌಡರು ಅಂದ್ರೆ ನಿಮ್ಮ ಊರ್ ಪುಣ್ಯಗೂ ಸಂಬಂಧ ಇದೆ. ಅವರು ಚರಿತ್ರೆ ನಾನೇ 2-3 ಲೇಖನಗಳು ಬರ್ತೀನಿ. ಇದೊಂಥರ ಈಗ ನಾವಿಲ್ಲಿ ಬಂದಿರತಕ್ಕಂಥ ವಿಷಯ, ನಮ್ಮ ಅತಿಥಿ ದಿಗ್ಗಜರನ್ನ ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ನಮ್ಮ ಶಾಲೆಗೆ ಅವರು ಕೊಡ್ತಕ್ಕಂಥ ಸಂದೇಶ, ಇವು ಬಹಳ ಮುಖ್ಯವಾದಂತ ವಿಷಯ. ಅದನ್ನು ನೀವು ಗಮನಿಸಬೇಕು ಮಕ್ಕಳೇ. ಈಗ ನಾನು ಪ್ರಥಮ ಬಾರಿಗೆ ನಮ್ಮ MS ಮೂರ್ತಿ ಅವರು ಹೇಳಿದ್ರು, ಕಾದಂಬರಿಯನ್ನ ಬರೆದಿದ್ದೀರಲ್ಲ, ನನ್ನ ಒಂದು ಸಣ್ಣ ಕಾದಂಬರಿ ಸರ್, ನಮ್ಮ ಊರಿನ ಬಗ್ಗೆ. ಆಮೇಲೆ ಸಾವಿತ್ರಿಬಾಯಿ ಮೇಡಮ್ ಅವ್ರಿಗೆ, ಸಾವಿತ್ರಮ್ಮ ಅವರಿಗೆ ಇದು ಭಾಷಣ ಕಾದಂಬರಿ. ಆಮೇಲೆ ಬೀರಣ್ಣ ಸರ್ಗೆ ಕೋಲಾರ ಬೇಕು. ಯಾಕೆಂತ ಹೇಳಿದ್ರೆ ಅವರು ಚಿತ್ರದುರ್ಗದವರು, ಅದಕ್ಕೆ ಹೋಗ್ಬೈದವರು. ಆದ್ರೆ ರವಿ ಸಾರ್ ಬರ್ಬೇಕಾಗಿತ್ತು, ಅವ್ರು KGF-ನವರು, ನಾನು KGF-ನಲ್ಲಿರೋರು. ಆದ್ರೆ ಬಂದಿದ್ದು ಈಗ ಇಲ್ಲಿ ನಾನು ಮಾತಾಡ್ಬೇಕಂತ ವಿಷಯಗಳು 1-2-3 ಇದೆ. ಅದೇನಂದ್ರೆ, ನಾನು ಸಾಹಿತಿಯಾಗಿ ಈ ಮಿಟ್ಟೂರು ಶಾಲೆಯಲ್ಲಿ ಒಂದು ಗ್ರಂಥಾಲಯವನ್ನು ತೆಗಿಬೇಕು ಅಂತ. ಅದಕ್ಕೆ ನನ್ನದೇ ಆದಂತ ಪುಸ್ತಕಗಳು, ಹಳೇ ಪುಸ್ತಕಗಳು ಮೈಸೂರು ಯೂನಿವರ್ಸಿಟಿದು ಇದೆ, ಅದನ್ನೆಲ್ಲ ಇಟ್ಟಿದ್ದೀನಿ. ಅದಕ್ಕೆ ಫರ್ನಿಚರ್ಸು ಇಟ್ಟಿದ್ದೀನಿ. ಅದ್ರ ಜೊತೆಗೆ ಜಗದೀಶ ವಿಚಾರ ಏನ ಸಮಸ್ಯೆ ಇದ್ರೆ ಹೇಳಿ, ಆ ಗ್ರಂಥಾಲಯ ಕಟ್ಟೋದಕ್ಕೆ ನಾನು 1 ಲಕ್ಷ ಕೊಡುಗೆ ಕೊಡ್ತೀನಿ ಅಂತ. ಹುಡುಗಿಯಲ್ಲಿ ಬಟ್ಟೆ ಇಲ್ಲ,
ನಮ್ಗೆ ಬೇಕಾದಷ್ಟು ಜನ ಮುಂದೆ ಬರ್ತಾ ಇದ್ದಂಗೆ ಕೊಡ್ತಕ್ಕಂಥ ದಾನಿಗಳು. ಅಂದ್ರೆ ಈಗ ಕೆಲಸಗಳು ಒತ್ತಡ ಜಾಸ್ತಿ ಇದೆ ಅಂತ ಹೇಳಿದ್ರು. ಈಗ ನಾನು ಯೋಚನೆ ಮಾಡ್ತೀನಿ ಆ ಕೆಲಸಗಳೆಲ್ಲ ಮುಗ್ದಿದೆ ಅಂತ. ಇನ್ನ ಆ ಗ್ರಂಥಾಲಯಕ್ಕೆ ಏನ್ ಬೇಕೋ ಅದು ಮಾಡಿದ್ರೆ ನನ್ನಲ್ಲಿ ಇರ್ತಕ್ಕಂಥ ಫರ್ನಿಚರ್ಸ್ ಪುಸ್ತಕಗಳು ಎಲ್ಲ ಧೂಳು ಹೊಡಿತಾ ಇದೆ. ಕಾರಣ ಏನಂದ್ರೆ ನಾನು ಮನೆ ರಿನ್ಯೂವೇಷನ್ ಮಾಡ್ತಾ ಇದ್ದೀನಿ. ನನ್ನ ಮನೆ 30 ವರ್ಷ ಆಯ್ತು. ಅದಕ್ಕೋಸ್ಕರ ಈಗ ರಿಪೇರಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ಗ್ರಂಥಾಲಯ ಆದ್ರೆ ಅದನ್ನೆಲ್ಲ ತಂದು ಬೆಳೆಸ್ತೀನಿ. ಮತ್ತೆ ಎರಡನೇ ವಿಷಯ ಏನಪ್ಪಾ ಅಂದ್ರೆ, ಮಕ್ಕಳಾಗಿ ನೀವು, ನಾನು ಮಲೆನಾಡು ಕಡೆಯಲ್ಲಿ ಹೆಚ್ಚು ಓಡಾಡಿದ್ದೀನಿ. ಬೆಮ್ಮನೆಯದು ಒಂದು ಕುಟುಂಬ ಪುಸ್ತಕ ಬರೆದಿದ್ದೀನಿ. ನಮ್ಮ ಮೂರ್ತಿ ಸಾಧನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಮಲೆನಾಡಿನ ಜನ ಬಹಳ ಸೌಜನ್ಯವಂತರು, ಬಹಳ ಬಣ್ಣದಲ್ಲಿ ಬಹಳ ಉತ್ತಮರಾದಂತವ್ರು. ನೋಡಿ ಮೂರ್ತಿ ಸಾಧನ ನೋಡಿದ್ರೆ ಈಗಲೂ ಮುಟ್ಟಿರ್ಬೇಕು ಅನಿಸ್ತಾರೆ. ಈ ರೀತಿಯಾಗಿ ಅಲ್ಲಿ ನಾನು ಏನ್ ಹೇಳ್ಬೇಕು ಮಕ್ಕಳಿಗೆ ಅಂದ್ರೆ, ನಿಮ್ಮಲ್ಲಿ ಬರೀ ಓದು ಬರಹ ಇದ್ರೆ ಸಾಲದು, ಶ್ರಮ ಸಂಸ್ಕೃತಿ ಬೇಕು. ಕಷ್ಟ ಬಿದ್ದು ಓದ್ತಕ್ಕಂಥದ್ದು, ಕಷ್ಟ ಬಿದ್ದು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಮೂರ್ತಿ ಸಾರ್ ಹೇಳಿದ್ರು ಅವ್ರು ಏನೇನ್ ಕಷ್ಟ ಪಟ್ರು ಅಂತ. ವೀರಣ್ಣ ಸಾರ್ ಹೇಳಿದ್ರು ಹಳ್ಳಿಗಾಡಿನಲ್ಲಿ ಏನೇನ್ ಕಷ್ಟ ಪಟ್ರು. ಅದೇ ರೀತಿ ನೀವು ಎಷ್ಟೇ ಕಷ್ಟ ಆಗ್ಲಿ ಬ್ಯಾಂಕ್ಗೆ ಆಟೋಗೆ ಇದಕ್ಕೆಲ್ಲ ಯೋಚನೆ ಮಾಡಬೇಡಿ, ಬೆಳ್ಕೊಂಡೇ ಬನ್ನಿ. ನಾವು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾಳಿ ಹೋಗಿ 1.5 ಸೌದೆ ತಂದು ಮನೆ ಹತ್ರ ಹಾಕ್ಬಿಟ್ಟು 1 ಮುದ್ದೆ ಊಟ ಮಾಡಿ ದೆನ್ ಶಾಲೆಗೆ ಹೋಗ್ತಾ ಇದ್ವಿ. ಅದೇ ತರ ನೀವು ಶ್ರಮ ಸಂಸ್ಕೃತಿಯನ್ನ ರೂಢಿಸ್ಕೋಬೇಕು ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥ ತಮಗೆ ಕಿರುಮಾತು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಈಗ ನಮ್ಮ ಶಾಲೆಯಲ್ಲಿ ನಮ್ಮ ಜಗದೀಶ್ ಸರ್ ಹೇಳ್ದಂಗೆ ಎಲ್ಲ ವ್ಯವಸ್ಥೆಗಳು ಇದೆ. ಆದ್ರೆ ಇಲ್ಲಿ ಕೇಳಿ ಇದೆ, ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಮಾಡ್ಕೊಳ್ಳಿ. ಹಳೆ ವಿದ್ಯಾರ್ಥಿಗಳು ಯಾರು ಈ ಶಾಲೆಯಲ್ಲಿ ಓದಿ ಮುಂದೆ ಹೋಗಿ ನಿಮ್ಮ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ, ನೀವೆಲ್ಲ ಸೇರಿದ್ರೆ ನಮ್ಮ ಸೈಕಲ್ ಚಕ್ರಕ್ಕೆ ಹೋಗ್ಸಿರ್ತದಲ್ಲ ಆ ತರ ಫಲ ಕೊಡ್ತಾ ಇದೆ ಶಾಲೆಗೆ. ನಾವು ಹಿಂದಿನೋ ಮುದುಕರು, ನಮ್ಮ ಜನರೇಷನ್ ಇನ್ನೇನು ಉದುರೋ ಎಲೆಗಳು, ಆದ್ರೆ ನೀವು ಚಿಗುರೋ ಎಲೆಗಳು. ನೀವು ನಮ್ಮ ಶಾಲೆ ಎಷ್ಟು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡ್ರೆ ಅಷ್ಟು ಚೆನ್ನಾಗಿರ್ತದೆ. ಅದಕ್ಕೆ ಏನು ಸಂಘಟನೆ ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ. ಇದನ್ನ ಸದುಪಯೋಗಿಸ್ಕೊಂಡು ನಾವು ಮುಂದೆ ಇವಾಗ ಅವರು ಟಾರ್ಗೆಟ್ ಹೇಳಿದಾರಲ್ಲ 500 ಮಾರ್ಕ್ಗಿಂತ ಜಾಸ್ತಿ ಬಂದಿರೋ ಮಕ್ಕಳಿಗೆ ಮಾತ್ರ ಮುಂದಿನ ಸತಿ ಅವಾರ್ಡ್ ಕೊಟ್ಟಿರೋದ. ಈ ಸತಿ ನಾವು ಏನ್ ಮಾಡ್ಬೇಕಂದ್ರೆ ಎಲ್ಲ ಮಕ್ಕಳು 500ಗಿಂತ ಜಾಸ್ತಿ ತಗೋಬೇಕು, ಎಲ್ಲರೂ ಪ್ರಶಸ್ತಿ ಪಡಿಬೇಕು. ಅದನ್ನ ನಾವು ಟಾರ್ಗೆಟ್ ಇಟ್ಕೊಳ್ಳೋಣ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲರೂ ಮುಂದೆ ಮಕ್ಕಳಾಗಿರ್ತಕ್ಕಂಥ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಅನ್ಸುತ್ತೆ ಈಗ ಯಾಷ್ಟು ಮಾತ್ರ ಅಂತ, ಅದನ್ನ ಮನಸ್ಸು ತೆಗೆದುಕೊಳ್ಳದಿರ ನಮ್ಮ ಸಮಯವನ್ನು ನಿಗದಿ ಮಾಡಿಕೊಂಡು ನಾವು ಪೂರ್ತಿ ಕಾನ್ಸಂಟ್ರೇಷನ್ ಮಾಡಿ ನಮ್ಮ ಓದಿನ ಕಡೆ, ಓದು ಬರಬೇಕಾದ್ರೆ ಅದಕ್ಕೆ ಆಗಲೇ ಹೇಳ್ತಿದ್ರು ಸಂಸ್ಕಾರ, ನಮ್ಮ ನಡೆ ನುಡಿ ಇವುಗಳನ್ನ ನಾವು ಆದರ್ಶ ವ್ಯಕ್ತಿಗಳನ್ನ ನಮ್ಮ ಕಣ್ಮುಂದೆ ತಂದುಕೊಳ್ಳೋಣ. ಅವರು ಆದರ್ಶ ವ್ಯಕ್ತಿಗಳಾಗಿ ಬೆಳಿಬೇಕಾದ್ರೆ ಅವರ ಶ್ರಮ ಏನಿತ್ತು, ಅದರ ಪ್ರತಿಫಲ ಏನಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡೋಣ. ಸತ್ಸಂಗ ಒಳ್ಳೆ ವಿಚಾರಗಳನ್ನ ಮನಸ್ಸು ತೆಗೆದುಕೊಂಡಾಗ ನಾವು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಇದೆ. ಆಗಲೇ ಹೇಳ್ತಿದ್ರು, ನಾವು ಶರೀರವನ್ನ ಸದೃಢವಾಗಿ ಇಟ್ಕೊಂಡಾಗ ಮಾತ್ರ ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿರುತ್ತೆ. ಅದಕ್ಕೆ ಮಾರ್ಗ, ಯೋಗ, ಜ್ಞಾನ ಇವುಗಳನ್ನ ನಾವು ತುಂಬಾ ಸುಲಭ ಇದನ್ನು ಅಳವಡಿಸಿಕೊಂಡಾಗ ನಮ್ಮ ನೆನಪಿನ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಸರ್ ಏನ್ ಹೇಳ್ತಿದ್ರು 500 ಅಂಕಗಳಲ್ಲ, ಔಟ್ ಆಫ್ ಔಟ್ ತೆಗೆದುಕೊಳ್ಳೋ ಕೂಡ. ಶಾಲೆ ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲಿಗೆ ನಾನು ಶಿಕ್ಷಕರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿಕ್ಷಕರು ಎಷ್ಟೇ ಕಷ್ಟ ಎಷ್ಟೇ ನೋವು ಇದ್ರೂ ಕೂಡ ನಮಗೆ ಖುಷಿಯಿಂದ ಪಾಠ ಮಾಡಿ ಮಕ್ಕಳ ಜೊತೆ ಬೆರೆತು ಎಲ್ಲ ವಿಷಯದಲ್ಲೂ ಯಾವುದಾದ್ರೂ ನೃತ್ಯ ಆಗಿರ್ಬೋದು, ಬೇರೆ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ನಮಗೆ ಪ್ರೋತ್ಸಾಹದಿಂದ ನಮ್ಮ ಜೊತೆ ಬೆರೆತು ಖುಷಿಯಿಂದ ಇರೋದಕ್ಕೆ ನಾನು ಅವ್ರಿಗೆ ತುಂಬ ಆಧರಿಸ್ತೀನಿ ಅವರನ್ನ. ಹಾಗೆಯೇ ನಮ್ಮ ಶಾಲೆಯಲ್ಲಿರೋ ವಾತಾವರಣ
ಓದಿನ ವಿಚಾರಕ್ಕೆ ತುಂಬ ಬಹಳಷ್ಟು ಉಪಯೋಗ ಆಗುತ್ತೆ. ಜ್ಞಾಪಕಶಕ್ತಿ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು. ಅದೇ ಥರ ನಮ್ಮ ಶಾಲೆಯಲ್ಲಿ ಕೊಡುವಂತಹ ಸೌಲಭ್ಯಗಳಾಗಿರ್ಬೋದು, ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಉಚಿತವಾಗಿ ಮಕ್ಕಳಿಗೆ ಬ್ಯಾಗ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ. ಇದರಿಂದ ಬಡ ಮಕ್ಕಳಿಗೆ ತುಂಬ ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಅದನ್ನೆಲ್ಲ ಒದಗಿಸ್ಕೊಡ್ತಾ ಇರುವಂತಹ ಶಾಲಾ ಸಹಾಯ ಬಂದವರಿಗೆ ನನ್ನ ಮೊದಲನೇದಾಗಿ ನಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆಯೇ ಈ ಶಾಲೆಗೆ ಬಂದುವಂತಹ ಆಗಾಗ ಬಂದು ಹೋಗ್ತಿರುವಂತಹ ಅತಿಥಿಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅವರು ನನಗೆ ಬಂದು ಆತ್ಮವಿಶ್ವಾಸವನ್ನು ತುಂಬ್ತಾರೆ, ಹಾಗೆಯೇ ಪ್ರೋತ್ಸಾಹವನ್ನು ಕೂಡ ನೀಡ್ತಾರೆ. ಇದರಿಂದ ಮಕ್ಕಳಲ್ಲಿ ಪ್ರತಿಯೊಬ್ಬರಲ್ಲೂ ನಾವೇನಾದರೂ ಒಂದು ಸಾಧನೆ ಮಾಡಬೇಕು, ಮುಂದೆ ಒಂದು ಗುರಿ ಇಟ್ಕೋಬೇಕು. ಏನು ಕಣ್ಣು ಕಾಣಿಸದೇ ಇರುವಂತಹ ಲೂಯಿಸ್ ಬ್ರೈಲ್ ಅವರು ಲೂಯಿಸ್ ಪದ್ಧತಿಯನ್ನು ಕಂಡುಹಿಡಿತಾರೆ. ಹಾಗೆಯೇ ಕಿವಿ ಕೇಳದೇ ಇರುವಂತಹ ಗ್ರಹಾಂ ಬೆಲ್ ಅವರು ಮೊಬೈಲ್ನ ಕಂಡುಹಿಡಿತಾರೆ. ಇದರಿಂದ ನಮಗೆ ಎಲ್ಲ ಕರೆಕ್ಟ್ ಆಗಿದೆ. ನಮ್ಮ ಕಣ್ಣು ಕಾಣಿಸುತ್ತೆ, ಕಿವಿಯು ಕೇಳಿಸುತ್ತೆ, ಎಲ್ಲ ಕಾಣಿಸುತ್ತೆ. ಆದ್ರೂ ನಾವೇನು ಕಂಡುಹಿಡಿಯೋಕ್ಕಾಗಲ್ಲ, ನಾವೆಲ್ಲ ಕಂಡುಹಿಡಿಬೋದಲ್ವಾ? ಆ ಥರ ನಾವು ಸೈನ್ಸನ್ನು ತಗೊಳ್ಬೇಕು. ನಮ್ಮ ಶಾಲೆಯಲ್ಲಿ ಎಲ್ಲರಿಗಿಂತ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಎಲ್ಲರಿಗೂ ಧನ್ಯವಾದ. ಅದಕ್ಕೆ ಸರಿತಾ ಮೇಡಮ್ಗೆ ಸುಮಾರು ಒತ್ತಡ ಆಗ್ತಾ ಇರ್ತೀನಿ. ಮತ್ತೆ ಸೃಷ್ಟಿಗಾಗಿ ಕಲೆಗಳು, ಅದಕ್ಕೆ ನಮ್ಮ ಭವಾನಿ ಮೇಡಮ್ಗೂ ಮತ್ತು ಭವ್ಯ ಮೇಡಮ್ಗೂ ಅವ್ರಿಗೂ ತುಂಬಾ ಒತ್ತಡ ಆಗ್ತಾ ಇರ್ತೀನಿ. ಇವಾಗ ನಮ್ಮ ಮಹೇಶ ಮೇಡಮ್ ಸ್ವಲ್ಪ ಅವ್ರಿಗೂ ಇನ್ನೂ ಜಾಸ್ತಿ ಒತ್ತಡ ಆಗ್ತೀನಿ. ಅವರು ಒತ್ತಡ ಬಂದಿದ್ದಾರೆ. ವಿಮೋಚನೆಗಾಗಿ ಕ್ರೀಡೆ, ಅದಕ್ಕೆ ಮಂಜು ಸರ್ ಅವರು, ನಮ್ಮ ಹೆಡ್ ಮಾಸ್ಟರ್ ಸರ್ ಅವರು ಬೇರೆ ಕ್ರೀಡೆಗಳು ಮಾಡಿಸ್ಬೇಕು. ಪ್ರಗತಿಗಾಗಿ ವಿಜ್ಞಾನ, ಸೃಷ್ಟಿಗಾಗಿ ಕಲೆಗಳು ಮತ್ತು ವಿಮೋಚನೆಗಾಗಿ ಕ್ರೀಡೆ, ಇಷ್ಟು ನೋಡ್ಕೊಂಡ್ರೆ ಒಳ್ಳೆ ಆಗ್ತಾರೆ ಅಂತ ನಮಗೆ ಒಂದು ಆಸೆ ಇದೆ. ಸೊ ನಂದು ಅಷ್ಟೇ ಭಾಷಣ. ಮತ್ತು ಭಾಷಣ ಮುಗಿಸೋಕೆ ಮುಂಚೆ ಇಲ್ಲಿ ಬಂದಿರೋರಿಗೆಲ್ಲ ಆಮೇಲೆ ಪತ್ರಕರ್ತರಿಗೆ, ಜಗದೀಶ್ ಅವ್ರಿಗೆ, ನಿಮ್ಮ ಹೆಸರು ಗೊತ್ತಿಲ್ಲ, ಸೋಮೇಶ್ ಅವ್ರಿಗೆ ನೀವು ಬಂದಿದ್ದು ತುಂಬಾ ಸಂತೋಷ ಆಯಿತು. ಬಂದು ಊಟ ಮಾಡ್ಕೊಂಡು ಹೋಗಿ ಹಂಗೆ ಹೋಗ್ಬಿಡ್ಬೇಡಿ. ಜೊತೆಗೆ ಈಗ ಮಕ್ಕಳ ಜೊತೆ ಬೆರೀರಿ, ಅವ್ರ ಜೊತೆ ಮಾತಾಡಿ, ಅವ್ರಿಗೆ ಏನೇನು ಮನಸ್ಸಿದೆ ಅದನ್ನು ಕೇಳಿ ಅದನ್ನು ವಿಡಿಯೋ ಹಾಕಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಬೇಕಿದ್ದು ಯೋಗ ವಂದನ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಪ್ರೊಫೆಸರ್ ಸಾವಿತ್ರಿ ಮೇಡಮ್ ಅವರು ಮದುವೆಯಾಗಿ 50 ವರ್ಷಗಳಾಗಿದೆ. 50 ವರ್ಷಗಳಾಗಿದೆ. ವಿಜ್ಞಾನಿ ಜೊತೆ ಜೀವನ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಇವರು ಅಂತ ಇಬ್ಬರು ವಿಜ್ಞಾನಿಗಳು ಒಬ್ಬರೊಬ್ಬರು 50 ವರ್ಷ ಅವ್ರು ಹೇಗೆ ಅದನ್ನು ಮಾಡ್ತಾರೆ, ಅದು ಇನ್ನೊಂದು ದಿವಸ ಮಾತಾಡಬೇಕು. ಜಗಳ ಮಾಡ್ತೀರಾ, ಜಗಳ ಮಾಡೋದಿಲ್ಲ, ವಾದಿಸ್ತೀರಾ, ಫಿಸಿಕ್ಸ್ ಬಗ್ಗೆ, ನೀವು ಬಯೋಕೆಮಿಸ್ಟ್ರಿ ಬಗ್ಗೆ ವಾದಿಸ್ತಾ ಇರ್ತಾರೆ. ಅವಾಗ ಹುಡುಗರು ಕೇಳಿದ್ರೆ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ. सर्वे भद्राणि पश्यन्तु मा कश्चित् दुःखभाग्यते हरि ओम्